ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಮಾಡುವ ಕುರಿತು ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಮಾತನಾಡಿದಂತವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳು ಹಲವು ವರ್ಷಗಳಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಿವೆ. ಈ ಸಂದರ್ಭದಲ್ಲಿ ಅವು ಹ್ಯಾಕ್ ಆಗ್ತವೆ ಅನ್ನೋದು ಸಾಬೀತಾಗಿದೆ. ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೀಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಸೂಚಿಸಲಾಗಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ವಿಶ್ವಾಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಹಲವು ವರ್ಷಗಳಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಕೆಲವು ಕಡೆ ಟ್ರಕ್ ಲೋಡ್ ಗಟ್ಟಲೆ ಇವಿಎಂ ಮಷಿನ್ ಬಿದ್ದಾವೆ. ಕೆಲವು ಕಾರ್ಖಾನೆಗಳಲ್ಲಿ ದೊಡ್ಡ ಗುಂಪುಗಳು ಇವಿಎಂ ಮಷಿನ್ ಬಿದ್ದಾವೆ. ಇವಿಎಂ ಮಷಿನ್ ವಿಶ್ವಾಸಾರ್ಹತೆ ಕಡಿಮೆ ಆಗಿರುವಂಥ ಈ ಸಂದರ್ಭದಲ್ಲಿ ಅವು ಹ್ಯಾಕ್ ಆಗ್ಬೋದು ಅನ್ನೋದನ್ನು ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇ ವಿ ಎಮ್ದಿಂದ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ, ಪೇಪರ್ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾವು ಕರ್ನಾಟಕದೊಳಗೆ ಇವು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಅದರ ಬಗ್ಗೆ ಸೂಚಿಸಲಾಗಿದೆ. ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸು ಹಲವು ವರ್ಷಗಳಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಕೆಲವು ಕಡೆ ಟ್ರಕ್ ಲೋಡ್ ಗಟ್ಟಲೆ ಇವಿಎಂ ಮಷಿನ್ ಬಿದ್ದಾವೆ. ಕೆಲವು ಕಾರ್ಖಾನೆಗಳಲ್ಲಿ ದೊಡ್ಡ ಗುಂಪುಗಳು ಇವಿಎಂ ಮಷಿನ್ ಬಿದ್ದಾವೆ. ಇವಿಎಂ ಮಷಿನ್ ವಿಶ್ವಾಸಾರ್ಹತೆ ಕಡಿಮೆ ಆಗಿರುವಂಥ ಈ ಸಂದರ್ಭದಲ್ಲಿ ಅವು ಹ್ಯಾಕ್ ಆಗ್ಬೋದು ಅನ್ನೋದನ್ನು ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ